ಮಹಾರಾಷ್ಟ್ರದಲ್ಲೊಂದು ಮಾದರಿ ಗ್ರಾಮ. ಸಂಜೆ 7 ಗಂಟೆ ಆಗುತ್ತಿದ್ದಂತೆ ಮೊಬೈಲ್, ಟಿವಿ ಬಂದ್, ವಿದ್ಯಾಭ್ಯಾಸಕ್ಕೆ ಒತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕಟ್ಟುನಿಟ್ಟಿನ ಆದೇಶ. ಹೌದು, ಗ್ರಾಮದ ಮಕ್ಕಳು ಸುಸಂಸ್ಕೃತ ಸನ್ಮಾರ್ಗದಿಂದ ಬೆಳೆಯಬೇಕು, ವ್ಯಸನ ಮುಕ್ತರಾಗಿ ಅತ್ಯುನ್ನತ ಶಿಕ್ಷಣ ಪಡೆಯುವ ಉದ್ದೇಶದಿಂದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅಗ್ರನ ಎಂಬ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿಯ ಮಕ್ಕಳು ದಿನನಿತ್ಯ ಬರೋಬ್ಬರಿ ಸಾಯಂಕಾಲ 7 ಗಂಟೆಗೆ ಸೈರನ್ ಬಾರಿಸುತ್ತಿದ್ದಂತೆ ಟಿವಿ, ಮೊಬೈಲ್ ಬಂದ್ ಮಾಡಿ ವಿದ್ಯಾಭ್ಯಾಸಕ್ಕೆ ಸನ್ನದ್ಧರಾಗ್ತಾರೆ. ಮಕ್ಕಳಿಗೆ ಮೊಬೈಲ್ ನೀಡುವ ಅಭ್ಯಾಸ ಹೆಚ್ಚಾಗುತ್ತಲೇ ಇದೆ. ಆದ್ದರಿಂದ ಗ್ರಾಮಸ್ಥರೆಲ್ಲರೂ ಕೂಡಿ ಕಟ್ಟುನಿಟ್ಟಿನ ನಿರ್ಣಯ ತೆಗೆದುಕೊಂಡಿದ್ದಾರೆ. ದಿನನಿತ್ಯ ಸಾಯಂಕಾಲ 7 ಗಂಟೆಗೆ ಗ್ರಾಮದಲ್ಲಿ ಸೈರನ್ ಬಾರಿಸುತ್ತಿದ್ದಂತೆ ಸಂಪೂರ್ಣ ಗ್ರಾಮದಲ್ಲಿಯ ಟಿವಿ, ಮೊಬೈಲ್ ಬಂದ್ ಆಗುತ್ತವೆ. ಗ್ರಾಮದಲ್ಲಿಯ ಮಕ್ಕಳಿಗೆ ಅಭ್ಯಾಸದ ಸಮಯ ಪ್ರಾರಂಭವಾಗುತ್ತದೆ. ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದಿನೇ ದಿನೇ ಪ್ರಗತಿಯಾಗುತ್ತಿದೆ. ಇದನ್ನು ಪ್ರತ್ಯಕ್ಷ ಕಂಡು ತಿಳಿದುಕೊಳ್ಳಲು ಸಾಂಗ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅಗ್ರನ್ ಗ್ರಾಮಕ್ಕೆ ಭೇಟಿ ನೀಡಿ ಪ್ರತ್ಯಕ್ಷ ಕಂಡು ಗ್ರಾಮ ಪಂಚಾಯಿತಿಯ ಮಹತ್ವದ ಒಮ್ಮತದ ಠರಾವನ್ನ ಪ್ರಶಂಸಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮದ ಪ್ರತಿ ಮನೆಗೆ ತೆರಳಿ ಜಿಲ್ಲಾಧಿಕಾರಿಗಳು ಪ್ರತಿ ವಿದ್ಯಾರ್ಥಿಯನ್ನ ಅಭಿನಂದಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಮಕ್ಕಳ ಮೊಬೈಲ್ ಹುಚ್ಚು ಬಿಡಿಸಿ ವಿದ್ಯಾಭ್ಯಾಸದಲ್ಲಿ ಕೇಂದ್ರೀಕರಿಸಿದ ಅಗ್ರನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಭೋಸ್ಲೆ ಅವರ ಮಹತ್ವದ ಹಾಗೂ ಒಮ್ಮತದ ಠರಾವಿನಿಂದಾಗಿ ಇಡೀ ಮಹಾರಾಷ್ಟ್ರದಲ್ಲಿಯೇ ಸದರಿ ಗ್ರಾಮ ಆದರ್ಶವಾಗಿದೆ. ಹಾಗಾದ್ರೆ ಬನ್ನಿ, ಮಹಾರಾಷ್ಟ್ರದಲ್ಲಿಯ ಮಕ್ಕಳ ವಿದ್ಯಾಭ್ಯಾಸದ ಉನ್ನತಿಗೆ ಒತ್ತು ನೀಡುವ ಆ ಉಪಕ್ರಮ ಎಂತಹದ್ದು ನೀವು ನೋಡಿ. ಇಂತಹ ಮಹತ್ವದ ಮಕ್ಕಳ ವಿದ್ಯಾಭ್ಯಾಸದ ಉನ್ನತಿಗೆ ಪೂರಕವಾಗುವ ನಿರ್ಣಯ ಕರ್ನಾಟಕದಲ್ಲಿಯ ಗ್ರಾಮ ಪಂಚಾಯಿತಿಗಳಲ್ಲೂ ಠರಾವು ಮಂಡಿಸಿ ಕಾರ್ಯರೂಪಕ್ಕೆ ತಂದರೆ ರಾಜ್ಯದ ಪ್ರತಿ ಮಕ್ಕಳಲ್ಲೂ ವಿದ್ಯಾಭ್ಯಾಸದ ಬೆಳವಣಿಗೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.